ನಮಸ್ಕಾರ ಸ್ನೇಹಿತರೆ. ಬೆಳಗಿನ ಶುಭೋದಯದೊಂದಿಗೆ BVSM ಅಕಾಡೆಮಿ ಅಂದರೆ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಯಿಂದ ಶುಕ್ರವಾರದ ಶುಭೋದಯದ ಬೆಳಗಿನ ನಮಸ್ಕಾರಗಳು. ಬನ್ನಿ ಸ್ನೇಹಿತರೆ, ನಾನು ವೀರಭದ್ರಯ್ಯ ದೇಮಯ್ಯ, ವಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ, ಕಲ್ಯಾಣ ನಗರ, ಬೆಂಗಳೂರು, ಕರ್ನಾಟಕ, ಇಂಡಿಯಾ. ಸ್ನೇಹಿತರೆ, ಈ ದಿನ ನಾವು ಭಾರತದಲ್ಲಿನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಎನ್ನುವ ಸರಣಿಯರಿಗೆ ನಿಮಗೆಲ್ಲ ಸ್ವಾಗತವನ್ನು ಬಯಸುತ್ತಾ, ಭಾರತದಲ್ಲಿನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಪ್ರಮುಖವಾದ ವಿಷಯಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಅವುಗಳಲ್ಲಿ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್. ಸ್ನೇಹಿತರೆ, ಭಾರತ ದೇಶದ ವಿಶೇಷವಾಗಿ ಹಿಮಾಲಯ ಪರ್ವತ, ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಹಿಂದೂ ಮಹಾಸಾಗರ, ಹೀಗೆ ನಮ್ಮ ಒಂದು ಈ ದೇಶ ಅತ್ಯಂತ ವಿಶೇಷವಾದ ದೇಶ. ಪೆನಿನ್ಸುಲರ್ ರೀಜನನ್ನು ಹೊಂದಿರತಕ್ಕಂಥ ನಮ್ಮ ದೇಶದಲ್ಲಿ ಈಗ ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ಗಮನ ಹರಿಸೋಣ. ಪಶ್ಚಿಮ ಘಟ್ಟಗಳು ಅಂದರೆ ಚಿಕ್ಕ ಚಿಕ್ಕ ಬೆಟ್ಟಗುಡ್ಡಗಳಿಂದ, ಕಾಡುಗಳಿಂದ, ವನ್ಯಜೀವಿಗಳಿಂದ ಕೂಡಿರ್ತಕ್ಕಂತಹ ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯಲ್ಪಡುವ ಪಶ್ಚಿಮ ಘಟ್ಟಗಳು ಸಮೃದ್ಧವಾದ, ವಿಶಿಷ್ಟವಾದ ಸಸ್ಯ ಮತ್ತು ಪ್ರಾಣಿಗಳನ್ನು ತನ್ನ ಮಡಿಲಲ್ಲಿ ತುಂಬಿಕೊಂಡಿದೆ. ಈ ಶ್ರೇಣಿಯನ್ನು ಉತ್ತರ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಮತ್ತು ಕೇರಳದಲ್ಲಿ ಸಹ್ಯ ಪರ್ವತಂ ಅಂತ ಕರಿತೀವಿ. ಪಶ್ಚಿಮ ಘಟ್ಟಗಳು ಅರೇಬಿಯನ್ ಸಮುದ್ರದ ನಡುವಿನ ಕಿರಿದಾದ ಕರಾವಳಿ ಮೈದಾನದ ಉತ್ತರ ಭಾಗವನ್ನು ಕೊಂಕಣ ಕರಾವಳಿ ಅಂತ ಕರಿತೀವಿ. ಕೊಂಕಣ್ ರೈಲ್ವೆನಲ್ಲಿ ಒಮ್ಮೆ ನಾನು ಗೋವಾ ಕಡೆಗೆ ಹೋಗ್ತಾ ಒಂದು ವಿಶೇಷವಾದ ಅನುಭವವನ್ನು ಹೊಂದಿದೆ. ಬಹಳ ಸುಂದರವಾದ ನೋಟ. ಕೊಂಕಣ ಕರಾವಳಿ ಪ್ರದೇಶ ಮತ್ತು ಮಧ್ಯಭಾಗನ ನಾವು ಕೆನರಾ ಅಂತ ಕರಿತೀವಿ. ದಕ್ಷಿಣ ಭಾಗವನ್ನು ಮಲಬಾರ್ ಪ್ರದೇಶ ಅಥವಾ ಮಲಬಾರ್ ಕರಾವಳಿ ಅಂತ ಕರಿತೀವಿ. ಮತ್ತು ಮಹಾರಾಷ್ಟ್ರದ ಘಟ್ಟಗಳ ಪೂರ್ವದ ತಪ್ಪಲಿನ ಪ್ರದೇಶವನ್ನು ನಾವು ದೇಶ ಎಂದು ಕರೆಯುತ್ತೇವೆ. ಮಧ್ಯ ಕರ್ನಾಟಕ ರಾಜ್ಯದ ಪೂರ್ವ ತಪ್ಪಲನ್ನು ಮಲೆನಾಡು ಅಂತ ಕರಿತೀವಿ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲಾಗಿದೆ. ಉನ್ನತ ಮಟ್ಟದ ಜೈವಿಕ ವೈವಿಧ್ಯತೆ ಮತ್ತು ಎಂಡೆಮಿಸಮ್ಗಳಿಂದ ಈ ಒಂದು ತಾಣಗಳು ಭಾರತೀಯರ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಬಂದಿರತಕ್ಕಂಥ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತೆ. ಸ್ನೇಹಿತರೆ, ಅತ್ಯಂತ ಸುಂದರವಾದ, ಮನಮೋಹಕವಾದ ಪಶ್ಚಿಮ ಘಟ್ಟಗಳು ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು. ಎಂಡೆಮಿಸಮ್ ಅಂದ್ರೇನು? ಒಂದು ನಿರ್ದಿಷ್ಟ ಪ್ರದೇಶ, ಸಸ್ಯಗಳು ಮತ್ತು ಪ್ರಾಣಿಗಳು ಸ್ಥಳೀಯವಾಗಿವೆ ಮತ್ತು ಅದಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ನಿರ್ದಿಷ್ಟ ಪ್ರದೇಶವನ್ನು ನಾವು ಎಂಡೆಮಿಸಮ್ ಅಂತ ಕರಿತೀವಿ. ಸ್ನೇಹಿತರೆ,
ಹಾಗೆ ನಾವು ಪಶ್ಚಿಮ ಘಟ್ಟಗಳ ವಿಶೇಷತೆಗಳನ್ನು ತಿಳ್ಕೊಳ್ತಾ ಹೋದರೆ ನದಿಗಳು, ನಮ್ಮ ದೇಶದ ನದಿಗಳು, ಗಂಗಾ ನದಿ, ಸಿಂಧೂ ನದಿ, ಬ್ರಹ್ಮಪುತ್ರ ನದಿ, ಉತ್ತರ ಭಾರತ ನದಿಗಳು. ಇನ್ನು ದಕ್ಷಿಣ ಭಾರತ ನದಿಗಳಲ್ಲಿ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಪ್ರದೇಶದಲ್ಲಿ ಹುಟ್ಟತಕ್ಕಂಥ ಒಂದು ಪ್ರದೇಶಗಳು. ಆ ಪ್ರದೇಶಗಳಲ್ಲಿ ವಿಶೇಷವಾಗಿ ಭಾರತ ದೇಶದ ಉತ್ತರ ಮತ್ತು ದಕ್ಷಿಣ ಭಾರತದ ನದಿಗಳು ತನ್ನದೇ ಆದ ವ್ಯವಸ್ಥೆಯನ್ನು ಹೊಂದಿ ದೇಶಕ್ಕೆ ಮೆಕ್ಕಲು ಮಣ್ಣನ್ನು ಕೊಟ್ಟುಕೊಂಡು ರೈತರ ಬಾಡಿಗೆ ನಂದಾದೀಪವಾಗಿದ್ದಾವೆ ಸ್ನೇಹಿತರೆ. ಈಗ ನಾವು IAS KAS ತಗೊಳ್ತಕ್ಕಂತಹ ಮಕ್ಕಳಿಗೋಸ್ಕರ, ಗ್ರಾಮೀಣ ಮಕ್ಕಳಿಗೆ ನಾವು ಈ ಥರ ಒಂದು ಸ್ಟೇಟ್ಮೆಂಟ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ರಿವರ್ಸ್ ಆಫ್ ಇಂಡಿಯಾ, ಎ ರಿವರ್ ಕಟ್ಸ್ ಥ್ರೂ ರಾಕ್ ನಾಟ್ ಬಿಕಾಸ್ ಆಫ್ ಇಟ್ಸ್ ಪವರ್ ಬಟ್ ಇಟ್ಸ್ ಪರ್ಸಿಸ್ಟೆನ್ಸ್. ಇದರ ಅರ್ಥವನ್ನು ನಾವು ಮಾಡಿಕೊಂಡ್ರೆ ವಿದ್ಯಾರ್ಜನೆಗೆ ಎಷ್ಟು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಗ್ರಾಮೀಣ ಮಕ್ಕಳಿಗೆ ಅನುಭವ ಆಗಬೇಕು ಸ್ನೇಹಿತರೆ. ಬನ್ನಿ, ಪಶ್ಚಿಮ ಘಟ್ಟಗಳು ಮತ್ತು ಅದರಲ್ಲಿ ಹರಿತಕ್ಕಂಥ ನದಿಗಳು, ಅವುಗಳನ್ನು ನಾವು ಎರಡು ಭಾಗಗಳನ್ನು ಮಾಡಿದ್ದೀವಿ. ಒಂದು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಮತ್ತು ಕಡಿದಾದ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುವ ನದಿಗಳೆಂದರೆ ಪೆರಿಯಾರ್, ಭರತಪುಳ, ನೇತ್ರಾವತಿ, ಶರಾವತಿ, ಮಾಂಡವಿ. ಪಶ್ಚಿಮ ಘಟ್ಟಗಳ ಪಶ್ಚಿಮಾಭಿಮುಖವಾಗಿ ಹರಿಯತಕ್ಕಂಥ ನದಿಗಳು ವೇಗವಾಗಿ ಚಲಿಸ್ತವೆ. ಯಾಕೆ ವೇಗವಾಗಿ ಚಲಿಸ್ತವೆ ಅಂತೆ? ಅದು ಕಡಿದಾದ ಪ್ರದೇಶವನ್ನು ಹೊಂದಿದೆ. ಕಡಿದಾದ ಇಳಿಜಾರಾಗಿರ್ತಕ್ಕಂತಹ ಬೆಟ್ಟಗಳಿಂದ, ಗುಡ್ಡಗಳಿಂದ, ಪರ್ವತಗಳಿಂದ, ಘಟ್ಟಗಳ ಸಾಲುಗಳಿಂದ ಕೂಡಿರ್ತಕ್ಕಂಥದ್ರಿಂದ ನದಿಗಳು ಅತಿ ವೇಗವಾಗಿ ಹರಿತವೆ, ಧುಮುಕ್ತವೆ. ಉದಾಹರಣೆಗೆ ಧುಮುಕ್ತಕ್ಕಂತಹ ನದಿಗಳಲ್ಲಿ ಜೋಗ ಜಲಪಾತವನ್ನು ನಾವು ಮಳೆಗಾಲದಲ್ಲಿ ವಿಶೇಷವಾಗಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತೆ. ಆದ್ದರಿಂದ ಅವು ವೇಗವಾಗಿ ಹರಿತಕ್ಕಂಥ ನದಿಗಳು. ಇನ್ನೂ ಅನೇಕ ಪುಷ್ಕರಣಿಗಳಿಂದ ಮತ್ತು ಝರಿಗಳಿಂದ ಕೂಡಿದೆ. ಅವುಗಳಲ್ಲಿ ಪೆರಿಯಾರು, ಭರತಪುಳ, ನೇತ್ರಾವತಿ, ಶರಾವತಿ, ಮಾಂಡವಿ ಇವೆಲ್ಲವೂ ಸಹ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು. ಇದರಿಂದಾಗಿ ಜಲವಿದ್ಯುತ್ ಉತ್ಪಾದನೆ ದೃಷ್ಟಿಯಿಂದ ಪಶ್ಚಿಮ ಘಟ್ಟಗಳು ಹೆಚ್ಚು ಉಪಯುಕ್ತವಾಗಿವೆ. ಜಲವಿದ್ಯುತ್ ನಮಗೆ ವಿಶೇಷವಾಗಿ ವಿದ್ಯುತ್ತನ್ನು ಪಡೆಯಲಿಕ್ಕೆ ಸಹಾಯ ಮಾಡ್ತವೆ. ಇನ್ನು ಕಡಿದಾದ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು, ಬನ್ನಿ ಸ್ನೇಹಿತರೆ, ಯಾವುವು ಅಂತ ನೋಡೋಣ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳಲ್ಲಿ ಗೋದಾವರಿ, ಕೃಷ್ಣ, ಕಾವೇರಿ ಈ ಮೂರು ಪ್ರಮುಖ ನದಿಗಳು, ಜೀವನದಿಗಳು. ಗೋದಾವರಿ, ಕೃಷ್ಣ, ಕಾವೇರಿ. ಕರ್ನಾಟಕದಲ್ಲಂತೂ ಕಾವೇರಿ ನಮಗೆ ಜೀವಜಲ. ಕರ್ನಾಟಕದ ಜನತೆಗೆ, ಕರ್ನಾಟಕದ ಜನಗಳಿಗೆ, ವಿಶೇಷವಾಗಿ ಅದರಲ್ಲೂ ಬೆಂಗಳೂರಿನ ನಗರವಾಸಿಗಳಿಗೆ ಕಾವೇರಿ ಜೀವನದಿ. ಇದು ತಮಿಳುನಾಡಿಗೂ ಸಹ ವಿಶೇಷವಾದ ನೀರನ್ನು ಕೊಡ್ತದೆ. ಆಮೇಲೆ ಇದು ನಾವು ತಿಳ್ಕೊಳ್ತಕ್ಕಂಥ ವಿಷಯ. ಆಮೇಲೆ ಕಬಿನಿ ಜಲಾಶಯ. ಮತ್ತು ಇನ್ನು ನಿಧಾನವಾಗಿ ಇವೆಲ್ಲವೂ ಅಷ್ಟೇನೆ ನಿಧಾನವಾಗಿ ಚಲಿಸ್ತವೆ, ಗಂಭೀರವಾಗಿ ಚಲಿಸ್ತವೆ. ಇವು ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ಈ ನದಿಗಳು ತುಲನಾತ್ಮಕವಾಗಿ ನಿಧಾನವಾಗಿ ಚಲಿಸಿ ಅಂತಿಮವಾಗಿ ಕಾವೇರಿ ಮತ್ತು ಕೃಷ್ಣ, ಗೋದಾವರಿಗಳಲ್ಲಿ ವಿಲೀನಗೊಂಡು ಅವು ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿ ಸಮುದ್ರವನ್ನು ಸೇರ್ತವೆ ಸ್ನೇಹಿತರೆ. ನೋಡಿ,
ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಭೌಗೋಳಿಕ ವ್ಯಾಪ್ತಿಯನ್ನು ನಾವು ತಿಳಿದುಕೊಳ್ಳೋಣ. ಸಾತ್ಪುರ ಶ್ರೇಣಿ ದಕ್ಷಿಣಕ್ಕೆ ವಿಸ್ತರಿಸಿ ಗೋವಾವನ್ನು ದಾಟಿ ಕರ್ನಾಟಕದ ಮೂಲಕ ಕೇರಳ ಮತ್ತು ತಮಿಳುನಾಡಿನವರೆಗೆ ಸಾಗಿ ಹಿಂದೂ ಮಹಾಸಾಗರವನ್ನು ಅಪ್ಪಿಕೊಂಡು ಕನ್ಯಾಕುಮಾರಿಯಲ್ಲಿ ಕೊನೆಗೊಳ್ಳುತ್ತವೆ. ಈ ಒಂದು ಭೌಗೋಳಿಕ ವ್ಯಾಪ್ತಿ. ಮತ್ತು ಈ ಸ್ಥಳದ ಆಕೃತಿಯ ಎತ್ತರ 1200 ಮೀಟರ್, ಸುಮಾರು 3900 ಅಡಿ ಎತ್ತರವನ್ನು ಹೊಂದಿದ್ದಾವೆ. ಈ ಭೂಪ್ರದೇಶ ಅರಬ್ಬಿ ಸಮುದ್ರಕ್ಕೆ ಅಭಿಮುಖವಾಗಿ ಪಶ್ಚಿಮ ಭಾಗದಲ್ಲಿ ಕಡಿದಾದ ಇಳಿಜಾರುಗಳನ್ನು ಮತ್ತು ಪೂರ್ವ ಭಾಗದಲ್ಲಿ ಡೆಕ್ಕನ್ ಪ್ರಸ್ಥಭೂಮಿಯ ಕಡೆಗೆ ಇಳಿಜಾರನ್ನು ಹೊಂದಿರತಕ್ಕಂಥದ್ದು. ಇದು ಪ್ರಸ್ಥಭೂಮಿಗಳು ಮತ್ತು ಕಣಿವೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಇದು ಭಾರತೀಯ ಭೌಗೋಳಿಕ ನಕ್ಷೆಯ ವಿಶೇಷತೆಗಳು. ಇನ್ನು ಪಶ್ಚಿಮ ಘಟ್ಟಗಳು ಸಾತ್ಪುರ ಶ್ರೇಣಿಯಿಂದ ವಿಸ್ತಾರಕ್ಕೆ ಬೀಳ್ತವೆ. ಆಮೇಲೆ 1600ರಿಂದ ಕಿಲೋಮೀಟರ್ ವಿಸ್ತಾರದಲ್ಲಿ 1,40,000 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥದ್ದು ಈ ಮೂಲ ಸ್ಥಳಾಕೃತಿ ಭೌಗೋಳಿಕ ವ್ಯಾಪ್ತಿ ಪಶ್ಚಿಮ ಘಟ್ಟಗಳಲ್ಲಿ ನಾವು ಕಾಣ್ತೇವೆ. ಇನ್ನು ಪರ್ವತ ಶ್ರೇಣಿಗಳನ್ನು ನೋಡಿದರೆ ಆಗ್ನೇಯ ದಿಕ್ಕಿನಲ್ಲಿ ನೀಲಗಿರಿ ಶ್ರೇಣಿಗಳು ಮತ್ತು ಸರ್ವರಾಯನ್ ಶ್ರೇಣಿ, ತಿರುಮಲ ಶ್ರೇಣಿ ಅವನ್ನು ನಾವು ಕಾಣ್ತೀವಿ. ಇದು ಪಶ್ಚಿಮ ಘಟ್ಟಗಳನ್ನು ಪೂರ್ವ ಘಟ್ಟಗಳೊಂದಿಗೆ ಸಂಪರ್ಕಿಸುತ್ತವೆ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ಸಂಪರ್ಕ ಸೇತುವಾಗಿದೆ. ಇನ್ನು ಗಿರಿಧಾಮಗಳು, ಪ್ರಸಿದ್ಧವಾದ ಗಿರಿಧಾಮಗಳು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಅದರ ವ್ಯಾಪ್ತಿಯಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ. ಅವುಗಳಲ್ಲಿ ಈ ಶ್ರೇಣಿ ಮೇಥರಾನ್, ಲೋನಾವಾಲಾ, ಖಂಡಾಲ, ಮಹಾಬಲೇಶ್ವರ, ಪಂಚಗಣಿ, ಅಂಬೋಲಿ ಘಾಟ್, ಕುದುರೆಮುಖ ಮತ್ತು ಕೊಡಗು. ಇವುಗಳಲ್ಲಿ ಕುದುರೆಮುಖ ಅತ್ಯಂತ ವಿಶೇಷವಾದಕ್ಕಂತಹ ಒಂದು ಗಿರಿಧಾಮ. ಕುದುರೆಮುಖದಲ್ಲಿ ನಾವು ಬಹಳ ಸುಂದರವಾದ ಮನಮೋಹಕ ದೃಶ್ಯಗಳನ್ನು ಈ ಗಿರಿಧಾಮಗಳಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ. ನೋಡಿ, ಇದು ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ವಿಶೇಷವಾದ ಒಂದು ಮ್ಯಾಪ್. ಮತ್ತು ಭೂವಿಜ್ಞಾನ, ಜಿಯಾಲಜಿ, ಭೂವಿಜ್ಞಾನ ನೋಡಿದಾಗ ಪರ್ವತಗಳು ಪ್ರಾಥಮಿಕವಾಗಿ ಬಸಾಲ್ಟ್, ಲ್ಯಾಟರೈಟ್ ಮತ್ತು ಸುಣ್ಣದ ಕಲ್ಲುಗಳಿಂದ ಕೂಡಿದ್ದು ಗೊಂಡ್ವಾನ ಎಂಬ ಸೂಪರ್ ಖಂಡದ ವಿಭಜನೆಯ ಸಮಯದಲ್ಲಿ ರೂಪುಗೊಂಡವು. ಆಗಿನ ಒಂದು ಭೂಗೋಳಿಕ ಲಕ್ಷಣಗಳು, ಅದರ ವ್ಯಾಪ್ತಿಗಳು ನಾವು ಭೂವಿಜ್ಞಾನದ ದಿಸೆಯಲ್ಲಿ, ಭೂವಿಜ್ಞಾನದ ದೃಷ್ಟಿಯಲ್ಲಿ ನೋಡಬೇಕಾಗ್ತದೆ. ಇನ್ನು ಈ ಭೂಗೋಳಿಕ ವ್ಯಾಪ್ತಿ ಉದ್ದ ಪಶ್ಚಿಮ ಘಟ್ಟಗಳ ಸುಮಾರು ಕನ್ಯಾಕುಮಾರಿ, ಎಲ್ಲಿಂದ ಗುಜರಾತ್ನ ತಪತಿ ನದಿಯಿಂದ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ಸ್ವಾಮಿತೊಪ್ಪೆಯವರೆಗೆ ಸುಮಾರು 1,600 ಕಿಲೋಮೀಟರ್ ಅಂದರೆ 990 ಮೈಲಿಗಳವರೆಗೆ ವ್ಯಾಪಿಸಿದೆ. ಅಗಲ ವ್ಯಾಪ್ತಿ ಬರ್ತದೆ ಅಂದರೆ 30ರಿಂದ 100 ಕಿಲೋಮೀಟರ್, 19ರಿಂದ 62 ಮೈಲಿಗಳು ಅಗಲದಲ್ಲಿ ನಾವು ಕಾಣ್ತೇವೆ. ಇದು ಭೌಗೋಳಿಕ ವ್ಯಾಪ್ತಿ. ಮತ್ತು ವ್ಯಾಪ್ತಿಗೆ ಬರ್ತಕ್ಕಂಥ ಪಶ್ಚಿಮ ಘಟ್ಟಗಳು ಭಾರತದ 6 ರಾಜ್ಯಗಳನ್ನು ಹಾದು ಹೋಗ್ತದೆ. ಯಾವ 6 ರಾಜ್ಯಗಳು ಯಾವುವು? ಭಾರತದಲ್ಲಿರ್ತಕ್ಕಂತಹ ಆ 6 ಮುಖ್ಯವಾದ ರಾಜ್ಯಗಳು ಯಾವುವು ಅಂದರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಪಶ್ಚಿಮ ಘಟ್ಟಗಳು ಗಮನಾರ್ಹ ಭೂಗೋಳಿಕ ಲಕ್ಷಣಗಳು ಮಾತ್ರವಲ್ಲ, ಅದರ ಜೊತೆಯಲ್ಲಿ ಜೀವ ವೈವಿಧ್ಯತೆಯ ತಾಣವಾಗಿದೆ. ಭಾರತದ ಹವಾಮಾನ ಮತ್ತು ಪರಿಸರ ವಿಜ್ಞಾನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಪಶ್ಚಿಮ ಘಟ್ಟಗಳು. ಇದು ಬಹು ಮುಖ್ಯವಾದ ಅಂಶ ಸ್ನೇಹಿತರೆ. ಪರ್ವತ ಶ್ರೇಣಿ ಸುಮಾರು ಕರಾವಳಿಗೆ ಸಮಾನಾಂತರವಾಗಿ 30ರಿಂದ 50 ಕಿಲೋಮೀಟರ್ ಒಳನಾಡಿನಲ್ಲಿ ಚಲಿಸುತ್ತೆ. ಮತ್ತು ಪರ್ವತಗಳು 1600 ಕಿಲೋಮೀಟರ್ ಉದ್ದದ ವಿಸ್ತಾರದಲ್ಲಿ 1,40,000 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಮತ್ತು ಪರ್ವತ ಶ್ರೇಣಿಗಳು ನೀಲಗಿರಿ, ತಿರುಮಲ ಶ್ರೇಣಿ ಇವು ಮುಖ್ಯ. ಮತ್ತು ಅನಮುಡಿ ಶಿಖರವು ಕೇರಳದ ಅನಮುಡಿ. ಇದು ವಿಶೇಷವಾಗಿ ಕೇರಳದಲ್ಲಿರ್ತಕ್ಕಂಥ ಈ ಅನಮುಡಿ ಶಿಖರ ಪಶ್ಚಿಮ ಘಟ್ಟಗಳ ಅತ್ಯುನ್ನತ ಶಿಖರವಾಗಿದೆ.
ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಹಿಮಾಲಯ ಪರ್ವತ ಬಿಟ್ಟರೆ ನಮ್ಮ ದೇಶದಲ್ಲಿ ಇದು ಅತ್ಯಂತ ಎತ್ತರವಾದ ಶಿಖರ ಆಗಿದೆ. ಮತ್ತು ಪ್ರಸಿದ್ಧ ಗಿರಿಧಾಮಗಳಲ್ಲಿ ಲೋನಾವಾಲ, ಖಂಡಾಲ, ಮಹಾಬಲೇಶ್ವರ ಮತ್ತು ಪಂಚಗಣಿ, ಅಂಬೋಲಿ ಘಾಟ್, ಕುದುರೆಮುಖ ಮತ್ತು ಕೊಡಗು ಮುಂತಾದ ಅನೇಕ ಗಿರಿಧಾಮಗಳ ನೆಲೆಯಾಗಿದೆ ಈ ಪಶ್ಚಿಮ ಘಟ್ಟಗಳು. ನಮ್ಮ ದೇಶ, ಭಾರತ ದೇಶ, ಅತ್ಯುತ್ತಮವಾದ ಉತ್ಕೃಷ್ಟವಾದ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದಿರೋದ್ರಿಂದ ನಮ್ಮ ದೇಶಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಅನೇಕ ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ಇದು ನಮ್ಮ ದೇಶದ ವಿಶೇಷ ಪರಂಪರೆ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಇನ್ನು ವನ್ಯಜೀವಿಗಳಿಗೆ ಬಂದಾಗ ನೀಲಗಿರಿ ಮಾರ್ಟನ್, ಕಂದು ತರಳೆ, ಸಿವೆಟ್ಟು, ಪಟ್ಟೆ, ಕುತ್ತಿಗೆಯ ಮಂಗೂಸ್, ಭಾರತೀಯ ಕಂದು ಮುಂಗಸಿ, ಸಣ್ಣ ಮತ್ತು ಈ ಚಿರತೆ, ಬೆಕ್ಕು ಜಾತಿ ಚಿರತೆ, ಇಂಥ ಎಲ್ಲ ಒಂದು ಇವೆಲ್ಲ ಅಂಚಿನಲ್ಲಿರ್ತಕ್ಕಂಥ ಅಳಿದು ಹೋಗ್ತಕ್ಕಂಥ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ನಾವು ಕಾಣ್ತೇವೆ. ನೀಲಗಿರಿ ತಹರ್, ಹೆಮಿಟ್ರಾಗಸ್, ಹೈಲೋಕ್ರಿಯಸ್ ಮತ್ತು ಸಿಂಹಬಾಲದ ಕೋತಿ, ಮಕಾಲ ಸೆಲೆರಸ್ ನಂತಹ ಅನೇಕ ಜಾತಿಗಳು ಇಲ್ಲಿ ಸ್ಥಳೀಯವಾಗಿದ್ದಾವೆ. ಈಗ ನಾವು ಪಶ್ಚಿಮ ಘಟ್ಟಗಳ ಹವಾಮಾನ ಮತ್ತು ಸಸ್ಯವರ್ಗದ ಬಗ್ಗೆ ನಾವು ಗಮನವನ್ನು ಹರಿಸಿದರೆ, ಅವಲೋಕನ ಮಾಡಿದರೆ, ಇವು ಸಮಭಾಜಕ ವಲಯದ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಕೆಲವು ಅತ್ಯುತ್ತಮ ಪ್ರತಿನಿಧಿಗಳನ್ನು ಒಳಗೊಂಡಿವೆ. ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿರ್ತಕ್ಕಂಥ ಪಶ್ಚಿಮ ಘಟ್ಟಗಳು ಮತ್ತು ತುಂಬ ಸುಂದರವಾಗಿ ಮನಮೋಹಕವಾಗಿದ್ದಾವೆ. ಸ್ನೇಹಿತರೆ, ಜಾಗತಿಕವಾಗಿ ಅಳಿವಿನಂಚಿನಲ್ಲಿರುವ ಕನಿಷ್ಠ 325 ಸಸ್ಯ, ಪ್ರಾಣಿಗಳು, ಪಕ್ಷಿಗಳು, ಉಭಯಚರ, ಸರೀಸೃಪಗಳು ಮತ್ತು ಮೀನು ಪ್ರಭೇದಗಳಿಗೆ ನೆಲೆಯಾಗಿದೆ. ಅಂದರೆ ಹವಾಮಾನ ಮಾದರಿಯನ್ನು ನಾವು ನೋಡಿದಾಗ ಭಾರತೀಯ ಮಾನ್ಸೂನ್ ಘಟ್ಟಗಳು, ಈಗ ಪಶ್ಚಿಮ ಘಟ್ಟಗಳಿರೋದರಿಂದ ಮಾರುತಗಳನ್ನು ತಡೆ ಹಿಡಿದು ನಮಗೆ ಮಳೆಯನ್ನು ಕುರಿಸುತ್ತೆ. ಮಳೆಗಾಲದಲ್ಲಿ ಮಾನ್ಸೂನ್ ಮಾರುತಗಳನ್ನು ತಡೀತವೆ. ಇವು ಇಳಿಜಾರುಗಳು ಉಷ್ಣವಲಯದ, ಉಪೋಷ್ಣವಲಯದ, ತೇವಾಂಶಭರಿತ ಅಗಲ ಎಲೆಯ ಕಾಡುಗಳನ್ನು ಹೊಂದಿದೆ. ರೋಸ್ವುಡ್ಡು, ಮಹಾಗನಿ, ಸೀಡರು ಇತ್ಯಾದಿ ವಿಶೇಷವಾದ ಮರಗಳನ್ನು, ಈ ಮರದ ದಿಮ್ಮಿಗಳು ಮಾನವ ಕುಲಕ್ಕೆ ತುಂಬ ಉಪಯುಕ್ತವಾಗಿವೆ. ಸ್ನೇಹಿತರೆ, ಆನಂತರ ಮರಗಳು ತಮ್ಮ ಎಲೆಗಳಿಗೆ ನೆರಳು ನೀಡುವ ಸಮಯವನ್ನು ಇರ್ತವೆ. ಮತ್ತು ಪಶ್ಚಿಮ ಘಟ್ಟಗಳ ಅಪೂರ್ವ ಇಳಿಜಾರು, ಒಣ ಮತ್ತು ತೇವಾಂಶಭರಿತ ಎಲೆಯೇ ಉದುರುವ ಕಾಡುಗಳು, ಅವನ್ನು ನಾವು ನೋಡಿದಾಗ ಮುಖ್ಯವಾಗಿ ತೇಗ, ಸಾಲು, ಶೀಶಮ್ಮು, ಶ್ರೀಗಂಧ ಮರಗಳಿಂದ ನಾವು ಈ ಪಶ್ಚಿಮ ಘಟ್ಟಗಳ ಅರಣ್ಯ ಸಂಪತ್ತಿನಲ್ಲಿ ನಾವು ನೋಡಬಹುದು. ಸ್ನೇಹಿತರೆ, ನೋಡಿ, ಇನ್ನು ಜಾಗತಿಕವಾಗಿ ಅಳಿವಿನಂಚಿನಲ್ಲಿರುವ ಕನಿಷ್ಠ 325 ಪ್ರಭೇದಗಳು ಪಶ್ಚಿಮ ಘಟ್ಟಗಳಲ್ಲಿ ಕಾಣ್ತೀವಿ. ಇವುಗಳಲ್ಲಿ ಸಸ್ಯ ಮತ್ತು ಪ್ರಾಣಿಗಳು 220 ಸಸ್ಯಭೇದಗಳು, 31 ಸಸ್ತನಿ ಪ್ರಭೇದಗಳು, 15 ಪಕ್ಷಿ ಪ್ರಭೇದಗಳು, 43 ಉಭಯಚರ ಪ್ರಭೇದಗಳು, 5 ಸರೀಸೃಪ ಜಾತಿಗಳು ಹೀಗೆ ಪ್ರತಿನಿಧಿಸುತ್ತವೆ. ಪಶ್ಚಿಮ ಘಟ್ಟಗಳ ವಿಶೇಷವಾದ ಒಂದು ತಾಣಗಳಲ್ಲಿ ನಾವು ಇದನ್ನೆಲ್ಲ ನೋಡ್ತೀವಿ. ಆನಂತರ ಈ ಭಾರತದಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳು 2 ಜೀವಗೋಳಗಳ ಮೀಸಲು ಪ್ರದೇಶಗಳು, ಜೀವಗೋಳ, 13 ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳು ಮತ್ತು ಅನೇಕ ಮೀಸಲು ಅರಣ್ಯಗಳಿಗೆ ನೆಲೆಯಾಗಿದೆ. ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಪಶ್ಚಿಮ ಘಟ್ಟಗಳ ಅತಿದೊಡ್ಡ ಸಂರಕ್ಷಿತ ಪ್ರದೇಶವಾಗಿದೆ. ನಾಗರಹೊಳೆ ನಿತ್ಯ ಹರಿದ್ವರ್ಣ ಕಾಡುಗಳು, ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮತ್ತು ನುಗುವಿನ ಎಲೆಯಿರುವ ಕಾಡುಗಳು ಇವೆಲ್ಲ ಬಹಳ ಮುಖ್ಯವಾದವು. ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ವಯನಾಡು ಮತ್ತು ಮಧುಮಲೈ ರಾಷ್ಟ್ರೀಯ ಉದ್ಯಾನ ಇವೆಲ್ಲವೂ ಸಹ ಈ ಪ್ರದೇಶಗಳನ್ನು ಒಳಗೊಂಡಿದ್ದಾವೆ. ಕೇರಳದ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವು ಭಾರತದ ವರ್ಜಿನ್ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯದ ಕೊನೆಯ ಪ್ರದೇಶಗಳಲ್ಲಿ ಒಂದಾಗಿದೆ. ನಿತ್ಯ ಹರಿದ್ವರ್ಣ, ನಮ್ಮ ಇವರು ನೆನಪುತ್ತದೆ ನನಗೆ. ನಿತ್ಯ ಹರಿದ್ವರ್ಣ ನಿನ್ನ ನನ್ನ ನಿತ್ಯೋತ್ಸವ ಅಂತ ನಮ್ಮ ಯಾರು ನಮ್ಮ ಕನ್ನಡದ ಕವಿಗಳು ಅವರು ಹೇಳಿರ್ತಕ್ಕಂಥ
ನಿಸಾರ್ ಅಹಮದ ಕವಿಯನ್ನು ನೆನೆಸ್ಕೊಂಡು ನಾವು ಭಾರತದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಶ್ಚಿಮ ಘಟ್ಟಗಳಿಗೆ ಮಂಗಳವನ್ನು ಹಾಡೋಣ. ನಮಸ್ಕಾರ. ಮತ್ತೊಮ್ಮೆ ಭೇಟಿ ಮಾಡೋಣ. ಇದು ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಯ ವಿಶೇಷ ಗ್ರಾಮೀಣ ತರಗತಿಗಳು. ನಮಸ್ಕಾರ. ಭೇಟಿ ಮಾಡೋಣ ಮತ್ತೆ. ಧನ್ಯವಾದಗಳು. ವೀರಭದ್ರೆಯ ದೇಮಯ್ಯ, ದೃಷ್ಟಿ ಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆ, ಕಲ್ಯಾಣ ನಗರ, ಬೆಂಗಳೂರು, ಕರ್ನಾಟಕ, ಭಾರತ. ದೂರವಾಣಿ 9663828 428. ನಮಸ್ಕಾರ.